ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆದ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಳೆ ಇಲ್ಲದೆ ಬರದ ಕಹಿಯ ಛಾಯೆಯ ನಡುವೆ ಗ್ರಾಮೀಣ ರೈತರ ಮೊಗದಲ್ಲಿ ನುಡಿ ಸಂಭ್ರಮದ ಖುಷಿ ಮೂಡಿತು. ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿದ್ದ 2 ದಿನದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಬೆಂಗಳೂರಿನ ರಾಜ್ಯಸಭಾ ಮಾಜಿ ಸದಸ್ಯ ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಅವರು ಚಾಲನೆ ನೀಡಿದರು. ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಬರಗಾಲದ ಈ ಸಂದರ್ಭದಲ್ಲೂ ಹಿರೇಮನ್ನಾಪುರ ಗ್ರಾಮದ ಜನ ಎಲ್ಲವನ್ನೂ ಮರೆತು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವ ಕನ್ನಡಾಂಬೆಯ ಅಕ್ಷರ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವುದು ಶ್ಲಾಘನೀಯ ಎಂದು ತಮ್ಮ ಸ್ವಾಗತ ಭಾಷಣದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಹುಶಃ ಇಲ್ಲಿ ಬಂದು ನೋಡಿದರೆ ಯಾರು ಬರಗಾಲ ಇಲ್ಲ ಕೂಡ ಅಂದಿರಬೇಕು. ಆದ್ರೆ ನಾವು ಬರಗಾಲದ ಬೇಗುದಿಯಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದೆ. ಯಾಕಂದ್ರೆ ಕನ್ನಡ ಜಾತ್ರೆ ಮಾಡತಕ್ಕ ಸಂದರ್ಭದಲ್ಲಿ ನಾವು ಯಾವ ಕೂಡ ನಮ್ಗೆ ಎದುರಾಗಬಾರ್ದು ಅಂತ ಕೇಳಿ ನಮ್ದು ಏನೇ ಕಷ್ಟಗಳಿದ್ರು ಏನೇ ನೋವುಗಳಿದ್ರು ಕೂಡ ಹಮ್ಮಿಕೊಂಡು ಆ ಮಟ್ಟಿಗೆ ನಾವು ಇಟ್ಕೊಂಡು ಇವತ್ತು ಕನ್ನಡ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ. ಬರಗಾಲದ ಮಧ್ಯನೂ ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜರು ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಡೆಯೋದ್ರಿಂದ ಬಹುಶಃ ಬಹಳ ವಿವಿಧ ಗೋಷ್ಠಿಗಳು ಕೂಡ ಇಲ್ಲಿ ನಡೀತಾ ಇದೆ. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಮಾತನಾಡಿ, ಮನೋರಂಜನೆ ಕಾರ್ಯಕ್ರಮಗಳಿಗೆ ತೋರುವ ಆಸಕ್ತಿ ಸಾಮಾಜಿಕ ಶ್ರೇಯೋಭಿವೃದ್ಧಿಯ ಗಂಭೀರವಾದ ಚಿಂತನ ಮಂಥನ ನಡೆಯುವ ಸಾಹಿತ್ಯ ಸಮ್ಮೇಳನಗಳ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಪಾಲ್ಗೊಂಡು ಜ್ಞಾನ ವೃದ್ಧಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಎಷ್ಟು ಹುಡುಕಾಡಿದ್ರು ಸಿಗಲಾರದಂತ ವ್ಯಕ್ತಿಗಳು ನಮ್ಮ ತಾಲೂಕಿಗೆ ಹಿಂದೆ ನನ್ನದೇ ಹುಟ್ಟು ಹಬ್ಬಕ್ಕೆ ಬಂದಿದ್ರು ಎಸ್ ಡಿ ಸಿದ್ದರಾಮಯ್ಯನವರು. ಆ ರೀತಿ ಹನುಮಂತಯ್ಯನವರು ಬಂದಿಲ್ಲ ಇಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಬಂದಾರ. ಆದ್ರೆ ಇವತ್ತು ಅಂತ ವ್ಯಕ್ತಿಗಳ ಮಾತುಗಳನ್ನ ಕೇಳಲಿಕ್ಕೆ ನಾವ್ಯಾರು ಕೂಡ ಬರ್ಲಿಲ್ಲ ಅಂದ್ರ ಅದು ಒಂದು ಬಹಳ ನೋವಿನ ಸಂಗತಿ ಅನ್ನುವ ಮಾತನ್ನ ಹೇಳುವುದರ ಜೊತೆಗೆ, ಸಾಹಿತ್ಯ ಅಂದ್ರೆ ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥ ಒಂದು ಭಾಗ. ಇವತ್ತು ಕವಿತೆಯಿಂದ ಆಗ್ಬಹುದು, ವಚನಗಳಿಂದ ಆಗ್ಬಹುದು, ಮತ್ತೆ ಕಾದಂಬರಿಯಿಂದ ಆಗ್ಬಹುದು, ಇನ್ನಿತರ ಮೂಲಗಳಿಂದ ನಮ್ಮ ಈ ಸಮಾಜವನ್ನ ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಇದೇ ವೇಳೆ ಮಾಜಿ ಸಂಸದ ಸಂಗಣ್ಣ ಕರಡಿ ಅವರು ಪುಸ್ತಕ ಮಳಿಗೆ ಸೇರಿ ವಿವಿಧ ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ಸಾಹಿತಿ ಪ್ರೊಫೆಸರ್ ಸಿದ್ದರಾಮಯ್ಯ ಅವರು ಜಿಲ್ಲೆಯ ವಿವಿಧ ಕವಿಗಳ ಕೃತಿಗಳನ್ನು ಬಿಡುಗಡೆಗೊಳಿಸಿದರು. ಒಂದು ಕಥಾ ಕುಸುಮ, ಇನ್ನೊಂದು ಕವನ ಕುಸುಮ. ಭಕ್ತಿ ಸುಧಾ ಸಂಗಮ ದಿವಂಗತ ಪಿಟ್ಟಪ್ಪ ಮಾಸ್ತರ್ ಹಿರೇಮನ್ನಾಪುರ, ಶ್ರೀ ಶಿವಕವಿ ಶಿವಣ್ಣ ಹುಲ್ಲೂರ್, ಶ್ರೀ ಮಹಾದೇವಪ್ಪ ಚನ್ನಳ್ಳಿ ವಿಶ್ವಕರ್ಮ. ಗಟ್ಟಿಗೀತೆ ಕವನ ಸಂಕಲನ ಶ್ರೀ ಹಾಯ ಇಟಿಯವರ ಕೃತಿ ಇದು ಇಂದು ಲೋಕಾರ್ಪಣೆಗೊಳ್ತಾ ಇದೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಸಾಹಿತಿ ಲಿಂಗಾರೆಡ್ಡಿ ಆಲೂರು ಅವರು ಪ್ರಸ್ತುತ ಸಮ್ಮೇಳನಾಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ್ ಅವರಿಗೆ ಕನ್ನಡ ಧ್ವಜ ಹಸ್ತಾಂತರಿಸಿ ಮಾತನಾಡಿದರು. ಸಾಹಿತಿ ಆರ್.ಜೆ. ಹಳ್ಳಿ ನಾಗರಾಜ್, ಕೊಪ್ಪಳದ ಎಂಎಲ್ಸಿ ಹೇಮಲತಾ ನಾಯಕ್ ಹಾಗೂ ಸಿ.ವಿ. ಚಂದ್ರಶೇಖರ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ್ ಅವರ ನುಡಿ ಹೊತ್ತಿಗೆ ಬಿಡುಗಡೆ ಮತ್ತು ಅವರು ಅಧ್ಯಕ್ಷೀಯ ಭಾಷಣ ಮಾಡಿ ಸಮ್ಮೇಳನದಲ್ಲಿ ಮಂಡಿಸಿದ ಹಕ್ಕೊತ್ತಾಯಗಳನ್ನು ಸರ್ಕಾರದ ಮೂಲಕ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈಡೇರಿಸಲು ಶ್ರಮಿಸಬೇಕು ಎಂದರು. ಮರುಮುದ್ರಣಗೊಂಡ ಅವರ ಸ್ವರಚಿತ ತ್ರಿಶಂಕು ಕಾದಂಬರಿಯನ್ನು ಬಿಡುಗಡೆ ಮಾಡಲಾಯಿತು. ಅದರ ಜೊತೆಗೆ ರವೀಂದ್ರ ಬಾಕಳೆ ರಚಿತ ಕಬ್ಬೇರ ಜ್ಞಾನ ಕಥಾ ಸಂಕಲನ,
ಲಕ್ಷ್ಮೀದೇವಿ ಪತ್ತಾರ್ ಅವರ ನಿನ್ನೊಳಗಿಹುದೆಲ್ಲ ಕವನ ಸಂಕಲನ, ಬಿಳಿ ಮ್ಯಾಗ್ನೆಟ್ ಹಳದಿ ಬಂಗಾರ ಕಥಾ ಸಂಕಲನ, ಅಮರೇಗೌಡ ಪಾಟೀಲ್ ಜಾಲಿಯಾಳ ಅವರ ಜೀವನಯಾನ ಕವನ ಸಂಕಲನ, ಶಿವನಗೌಡ ಪೊಲೀಸ್ ಪಾಟೀಲ್ ಅವರ ಅನುಭವದ ನುಡಿ ಬೆಳಕು, ಪತ್ರಕರ್ತ ಸಂಗಮೇಶ್ ಮುಶಿಯರಿ ರಚಿತ ಹಯನು ಕವನ ಸಂಕಲನ, ಹಯ ಇಟಿಯವರ್ ರಚಿತ ಗಟ್ಟಿಗಿತ್ತಿ ಕವನ ಸಂಕಲನ, ಎಸ್.ವಿ. ಬೆಳ್ಯಾಳ್ ರಚಿತ ಮಾತೃತ್ವಾನುಭಾವ ಕವನ ಸಂಕಲನ ಸಾರಸ್ವತ ಲೋಕಕ್ಕೆ ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಕನ್ನಡ ಪರಿಷತ್ ಧ್ವಜ, ಕನ್ನಡ ಧ್ವಜ, ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು. ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಾಡದೇವತೆ ಭಾವಚಿತ್ರ ಹಾಗೂ ಸಮ್ಮೇಳನ ಸರ್ವಾಧ್ಯಕ್ಷನನ್ನು ಮೆರವಣಿಗೆ ಮೂಲಕ ವೇದಿಕೆ ಬೆಳೆ ಭಾಜಾ ಭಜಂತ್ರಿ ಸಕಲ ವಾದ್ಯ ವಾದನ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ಕರೆತರಲಾಯಿತು.